ಇನ್ನ 8 ಎಕರೆ ನಾ ತೊಗೊಂಡಿನಿ ತೊಗೊಂಡ್ರಿ ಅದ್ರಿ ಆಗ ಒಂದೊಂದು ಚೇಂಜ್ ಮಾಡ್ಕೊತ ಹೊಂಟೀನಿ 14 ಲೀಟರ್ ಹಾಲು ಅತ್ತಾವ್ರಿ ಅದು ಹಾಲಿಗೆ ನೋಡ್ದ ದುಡ್ಡಿಗೆ ನೋಡ್ದ ಅಂದ್ರ ಈ ಮುಂದಿನ ಬದುಕು ಆಗಲ್ರಿ ಮ್ಯಾಟ್ ಹಾಕಿದೆ ಅಂದ್ರೆ ಏನ್ ಮಾಡ್ತಾರ ಅವ್ರದ್ದು ಏನು ತ್ರಾಸ ಆಗಲ್ರಿ ಇತ್ತ ಎಲ್ಲರ ಮೇಲೆ ಕೈ ಟಪ್ಲೆ ಇದು ಫೇಲ್ ಆದ್ರೆ ಅವಾರ ಕೊಡ್ತಾನ ಈಗ ಹನಿ ಕಲ್ಸ್ರ ಹಾಳಾಗ್ತದ್ರಿ ನೀವು ನಮ್ ಪೂರ್ತಿಗೆ ಬೆಳ್ಕೋಬೇಕಲ್ರಿ ಸರ್ 100 ದಿನ ರೀ ಸರ್ 100 ದಿನ. ಹಲೋ ಸ್ನೇಹಿತರೆ, ಸ್ವಾಗತ ಸರಳ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೌಡ್ಗಾಂವ್ ಊರಾಗಿದ್ದೀನಿ. ನಮ್ಮ ಜೊತೆ ರೇವಪ್ಪ ಸರ್ ಇದ್ದಾರೆ. ಅವ್ರ ಏನು ಎಕ್ಸ್ಪೀರಿಯನ್ಸ್ ಅದಲ್ಲ ನಮ್ದು ಈ ವಿಡಿಯೋ ಒಳಗೆ ಶೇರ್ ಮಾಡ್ತೀವಿ. ಯಾವ ಥರ ಅವರು ಕೃಷಿ ಮಾಡ್ತಾ ಇದ್ದಾರೆ, ಅವ್ರ ಅನುಭವ ನಿಮ್ದು ಜೊತೆ ಶೇರ್ ಮಾಡ್ತಾರೆ ಸರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ರೈತರಿಗೆ ನಿಮ್ದು ಅನುಭವ ಏನದ, ನಮ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿರಿ. ನಿಮ್ಮ ಊರು, ನಿಮ್ಮ ಹೆಸರು ಒಂದು ಸ್ವಲ್ಪ ಕಿರುಪರಿಚಯ ಕೊಡ್ರಿ ಸರ್. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾರೆ ಅಂತ ಹೇಳ್ರಿ ಸರ್. ಸರ್ ನನ್ನ ಹೆಸರು ರೇವಪ್ಪ ಬಿರಾದಾರ್, ಗೌಡ್ಗಾಂವ್. ಸರ್ ನಾನು ಏನಿಲ್ಲ 85 ಹಿಡಿದ್ರೆ ಒಕ್ಕಲ್ತನ ಮಾಡ್ತೀನಿ ರೀ. ಓಕೆ ಸರ್. ಅಂದ್ರೆ 85 ಪೈಲೆ ಮಹಾರಾಷ್ಟ್ರದಾಗ ಅಲ್ಲಿ ಹೋಟೆಲ್ದಾಗ ಕೆಲಸ ಆ ಕಡೆ ಅವಾರಾಗ ತಿರ್ಗಾಡ್ಕೊಂಡು ಬಂದು ಇಲ್ಲಿ ಬಂದ ಬಳಕ ಇದೇ ಒಕ್ಕಲ್ತನ 2 ಎಕರೆ ಭೂಮಿ ಬಂದಿತ್ರಿ ನಂಗೆ. ಆ ಭೂಮಿ ಮೇಲೆ ಮೇಂಟೆನೆನ್ಸ್ ಮಾಡ್ಕೊತ ಬಂದ, ದುಡ್ಕೋತ ಉಳ್ಳಾಗಡ್ಡಿ ಮಾಡ್ದ, ತೊಗರಿ ಮಾಡ್ದ, ಅದೊಂದು ಕಾಯಿಪಲ್ಲೆ ಮಾಡ್ದ, ಹಿಂಗ ಒಂದೊಂದು ತರ ಮಾಡ್ಕೊತ ಹೊಂಟಿದ್ರಿ ಸರ್. ಮುಂದೆ ಇರ್ತಾ ಏನ್ ಮಾಡೋದು, ಒಬ್ಬ ರೈತರು ಅಂದ್ರೆ ಒಬ್ಬ ಕೃಷಿ ವಿಜ್ಞಾನಿಗೆ ಸೇರಿದ ಬಳಕ ಮುಂದೆ ಹೈನುಗಾರಿಕೆ ಮಾಡಿದ್ರಿ. ಮುಂದೆ 8 ಎಕರೆ ಭೂಮಿ ತಂದು ಬಾಳಿ ಕಬ್ಬ. ಎಷ್ಟು ಎಕರೆ ಸರ್ ನನಗೆ ಇದ್ದಿದೆ 2 ಎಕರೆ ಹಕ್ಕಲಲ್. ನಾ ಶುರು ಫಸ್ಟ್ 85 ಬಂದಾಗ ನಂಗೆ ಭೂಮಿ ಸಿಕ್ಕಿದೆ 2 ಎಕರೆ. ಈಗ ಎಷ್ಟು ಎಕರೆ? ಈಗ ಸರಿ 10 ಎಕರೆ ಆಗ್ಯದ. ಅಂದ್ರೆ ಇನ್ನ 8 ಎಕರೆ ನಾ ತೊಗೊಂಡಿನಿ ಕೃಷಿ ಮಾಡೇ ತೊಗೊಂಡ್ರಿ. ಕೃಷಿ ಮಾಡೇ ತೊಗೊಂಡಿನಿ ಸರ್. ಯಾಕಂದ್ರೆ ನನಗ ಭೂಮಿದು ಅನುಭವ ಇದ್ದಿಲ್ರಿ. ಅಂದ್ರ ದುಡಿಬೇಕು ಹ್ಯಾಂಗ ಮಹಾರಾಷ್ಟ್ರ ತಿರುಗಾಡ್ರಿ ಎಲ್ಲ ಮಾಡಿ ನನಗೆ ಒಕ್ಕಲ್ತನ ಅನ್ನೋದು ಚೀಸ್ ಗೊತ್ತಿದ್ದಿಲ್ಲ. ಈಗ ಒಬ್ಬರದಿಂದ ಒಬ್ರು ನೋಡಿ, ಒಬ್ಬರದಿಂದ ಆಫೀಸರ್ದಿಂದ ಅಲ್ಲಿ ಒಂದು ಹೊಸ ಅನುಭವ ಕೊಟ್ಟಿದ್ದರಿಂದ ನಾ ಇವತ್ತು ಹೈನುಗಾರಿಕೆ ಮಾಡೀನಿ, ಬಾಳಿ ಮಾಡಿದ್ರಿ, ಅದು ಡ್ರಿಪ್ ಮಾಡಿದ್ರಿ. ಈಗ ನಿಮ್ಮ ಆಫೀಸ್ದಾಗ ತಿರುಗಾಡದ ಈ ರಾಜು ತಿಗ್ಗಳಿ ಸರ್ ಅಲ್ಲಿ, ವಾಸುದೇವ್ ಸರ್ ಅಲ್ಲಿ, ಕೃಷಿ ವಿಜ್ಞಾನ ಕೇಂದ್ರ ನಮ್ಗೆ ಸಹಾಯ ಇದ್ದಿದೆ. ಕೃಷಿ ವಿಜ್ಞಾನ ಕೇಂದ್ರ ಯಾರು ಸಹಾಯ ಮಾಡಿಲ್ರಿ ನಂಗ. ರೈತರಿಗೆ ಸಹಾಯ ಮಾಡ್ಬೇಕು ಕೃಷಿ ವಿಜ್ಞಾನ ಕೇಂದ್ರ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ. ಅವ್ರ ಮುಂದೆ ಯಾರು ರೈತರಿಗೆ ಯಾರು ಏನು ಮಾಡಪ್ಲಿಲ್ರಿ. ಬಡವನಿ 1 ಎಕರೆ ಹೋಲಿ ಮರ್ಯಾದರಿ, 100 ಎಕರೆ ಆದ್ರೂ ಮರ್ಯಾದರಿ. ಯಾಕಂದ್ರೆ ಏನ್ ಇರ್ತಾನ ಅಲ್ಲಿ ಟೆಕ್ನಿಕಲ್, ಇದು ಬೀಜನೂ ಹಾಕು, ಇದು ಬೆಳಿ ಮಾಡ್ಕೋ, ಈ ಖಾತ ಹಾಕು, ಈ ಎರೆಹುಳು ಗೊಬ್ಬರ ಮಾಡು, ಇಂಥವೇ ಅನುಭವ ತೋರಿಸ್ಕೊತೋಗ್ರಿ ಅಂತ ಏನ್ ಮಾಡ್ತಾರೆ. ನಾಲೆಜ್ ತಗೊಂಡು ನೀವು ಎರೆಜಲ ಮಾಡು, ಇವೆಲ್ಲ ಇಂಥವ್ ಹೇಳಿದಾಗ ಅವೇ ಮಾಡ್ಕೊಂಡು ನನ್ನ ಹೊಂಟಿನ್ರಿ. ಪೈಲೆ DAP ಅವು ಹಾಕೋತ ಹೋಗಿದ್ರಿ. ಇವ್ರ ಬಳಿ ಆದಾಗ ಒಂದ್ ಕಮ್ಮಿ ಆಗ್ಯದ. ಎರೆಹುಳ ಗುಂಡಿಗೆ ಮಾಡ್ಕೊಂತೀನ್ರಿ. ಅದು ಗೌರ್ಮೆಂಟ್ ಸೌಲಭ್ಯ ಪಂಚಾಯತ್ ಹಾಕೊಂಡು ಅದ್ ಬಿ ಖಾತಾ ತಯಾರು ಮಾಡ್ಕೊತೀನ್ರಿ. ಉಳ್ಳಾಗಡ್ಡಿಗೆ ಹೊಡಿತೀನ್ರಿ. ಈ ಮತ್ತೆ ಇವು ಎಳ್ ಬಿತ್ತೀನ್ರಿ, ಎಳ್ಳಿಗೆ ಬಿ ಹೊಡಿತೀನ್ರಿ. ಮೆಕ್ಕೆಜೋಳ ಒಟ್ಟು ಆಕಳ ಇಟ್ಟಿನ್ರಿ. ಒಂದು ಪೈಲೆ 8 ಆಕಳಿದ್ದು ತೆಗ್ದಿನ್ರಿ. ವಯಸ್ಸ ಮೇಲೆ ಕಮ್ಮಿ ಹಾಕೋತ ಹೊಂಟದ್ರಿ. ಯಾಕಂದ್ರ ಕುಣಿತಿ ಈಗ ಒಂದು ಮ್ಯಾರದ ಮನಿ ಬೀಳ್ತಾವ ನೋಡ್ರಿ. ಅಂದ್ರ ಈಗ ನನ್ನ ಶರೀರ ಮೆರೆದಿದ್ದು ಈಗ ಸಣ್ಣ ಆಗ್ಯದ್ರಿ. ಈಗ ಆಟಿಲ್ಲ ಅಂದ್ರೆ ಒಂದ್ ಆಕಳ ಇರ್ಬೇಕು, ಎರೆಹುಳು ಖಾತಾ ಮಾಡ್ಬೇಕು, ಒಂದು ಆಕಳ ಬೇಕು, ವಾತ ಬೇಕು, ಎಲ್ಲ ಒಂದೊಂದು ಇಂಥವ್ ಮಾಡ್ಕೊತ ಹೊಂಟೀನಿ. ಯಾಕಂದ್ರೆ ಮಕ್ಳು ದೊಡ್ಡ ಅದಂದ್ರೆ ಅವ್ರವ್ರು ಚೇಂಜ್ ಹಾಕೋತಾರ. ನಿಮ್ ಬುದ್ಧಿ ಹೆಂಗ ಅವ್ರು ನಡೆಯಲ್ಲ. ನಂದೇನು ತೇರಿ ಹಳಿದಿ ಬಿಟ್ಟಿಲ್ಲ, ಹೊಸದ್ ಕಲಿಯೋದಿಲ್ಲ. ಓಕೆ ಸರ್. ಓಕೆ ಸರಿ ಸರ್. ನಿಮ್ದು ಹೊಲ ತೋರ್ಸ್ರಿ, ನಮಗ ನಮ್ಮ ರೈತರಿಗೆ ತೋರ್ಸ್ರಿ. ಸೊ ನಮ್ಮ ರೈತರು ನೋಡ್ತಾರ. ಯಾಕಂದ್ರೆ ಸರಿ ಸರ್. ಸರ್ ಇದು ದೇಸಿ ಹಾಕೊಳ್ಳೋದು ಯಾವ್ದು ಸರ್? ಇದು ಸರ್ ಇದು ಪೈಲೆ HF ಇದ್ದು ರೀ. HF ಇದ್ದು ಒಂದ್ ದವಣಿ ಮಾಡಿದ್ರಿ. ಪೈಲೆ HF ದವಣಿ ಮಾಡಿದ್ರಿ. ದವಣಿ ಮಾಡಿ ಮುಂದೆ ಏನ್ ಮಾಡಿದ್ರಿ, ಗೀರ್ ಮಾಡೀನ್ರಿ. ಓಕೆ ಸರ್. ಓಕೆ ಅಂದ್ರೆ ಏನ್ ಮಾಡ್ರಿ, ಆಗ ಒಂದೊಂದು ಚೇಂಜ್ ಮಾಡ್ಕೊತ ಹೊಂಟೀನ್ರಿ. ಅಂದ್ರೆ ಆಫೀಸರ್ ಬೇತಾರ ಹ್ಯಾಂಗ್ ಮಾಡ್ಬಾರ್ದಪ್ಪ ಆತರ ನೋಡಮ್, ನನ್ನ ಪ್ರಯೋಗ ಮಾಡ್ಕೊಂಡ್ ನೋಡ್ಬೇಕು. ಈ ಗೀರ್ ಅಂದ್ರೆ ಇದು HF ಅಲ್ರಿ, ಪ್ಯೂರ್ ಗೀರ್. ಅಂದ್ರೆ ಕ್ರಾಸ್ ಬಿಡ್ರಿ. ಅದ್ರ ಹಿಂದೆ ಮರಿ ಇದು ಹೊಂಟದ ನೋಡ್ರಿ. ಇದು ಒಂದು ತಿಂಗಳದ ನೋಡ್ರಿ. ಹಾಲು ಎಷ್ಟು ಕೊಡ್ತದೆ ಸರ್? ಅದು ಸರ್ 6-7 ಲೀಟರ್ ಹಾಲು ಕೊಡ್ತದೆ. ಒನ್ ಟೈಮ್ ರೀ? ಅಂದ್ರೆ 2 ಟೈಮ್ ಕೊಡ್ತೀವಿ. 2 ಟೈಮ್ ಅಂದ್ರೆ 14 ಲೀಟರ್ ಹಾಲು ಆತಾವ್ರಿ. 14 ಲೀಟರ್ ಹಾಲು ಒನ್ ಡೇ ಒಳಗೆ ಸರ್? ಒಂದೇ 14 ಲೀಟರ್ ಆತಾವ್ರಿ. 10 ಲೀಟರ್ ಚಂಜಿ ಮಾಡಿ ಹಿಂಡ್ತೀನಿ. ಒಳಗೆ ಮನ್ಯಾಗ ಫ್ರೀಜ್ದಾಗ ಇಡ್ತೀನಿ. ಮನೆಗೆ ಇಡ್ಬೇಕಾದ್ರೆ ತೋತಾರಿ. ಮುಂಜಾನೆ ಅವು ಕಲ್ಸಿ ಒಂದೇ ಟೈಮ್ ಹಾಲು ಹಾಕ್ತೀನಿ ರೀ. ನಮ್ಮಲ್ಲಿ ಡೈರಿ ಇದು ಚಿಟಿವಿ ಅದ ರೀ. ಹೊರಗೆ ಹಾಕ್ತೀನಿ ಸರ್? ಇಲ್ಲ, ಡೈರಿಗೆ ಹಾಕ್ತೀನಿ. KMF ಹಾಕ್ತೀನಿ. ಓಕೆ ಸರ್. ಓಕೆ ಓಕೆ. ಯಾಕಂದ್ರೆ ಏನದ ರೀ, ನಂದು ಕಂಟಿನ್ಯೂ ನನ್ನ ದಂಧ ಇದೆ ಅದ ರೀ. ಈಗ ನೋಡ್ರಿ ಇದು KMFನು ನೋಡ್ರಿ. ಓಕೆ. ಫೈಟ್ ಅದ ರೀ. ಈಗ ರೀ ಪಾಯಿಂಟ್ 41 ಈ ಪಾಯಿಂಟ್ ಅದ ನೋಡ್ರಿ. ಈಗ 12 ಡೈಲಿ ಎಷ್ಟು ಹಾಕ್ತೀರಿ ಸರ್? ಅಂದ್ರೆ 10 ಹಿಡ್ಕೊಂಡು 12 ತನ 10 ಲೀಟರ್ 12 ತನ ಒಂದೇ ಟೈಮ್ ರೀ. ಒಂದೇ ಟೈಮ್ ಹಾಕ್ತೀನಿ. ಒಂದು 14 ಲೀಟರ್ 15 ಲೀಟರ್ ಒಳಗೆ ಒಂದು 3 ಲೀಟರ್ ಮನೆಗೆ ಇಟ್ಕೋತೀರಿ? 3 ಲೀಟರ್ ಎಲ್ಲರೂ ಬದುಕಬೇಕಲ್ಲ ಸರ್, ಮಕ್ಕಳು ಮೊಮ್ಮಕ್ಕಳು. ಡೈಲಿ ಹ್ಯಾಂಗ್ ಲೀಟರ್ ತಗೋತಾರೆ ಸರ್? ಸರ್ ಅಲ್ಲಿ ಏನ್ರಿ 34-35 ತನ ಬೀಳ್ತಾರೆ. ಅನುದಾನ ಬಿಡ್ಕೊಂಡು 40 ತನ ಬೀಳ್ತಾರೆ. 40 10 ಲೀಟರ್ ಅದ 400 ರೂಪಾಯಿ ಐತಲ್ಲ ಸರ್? ಸಾಕ್ರಿ ಸರ್. ಒಂದು ಅಂದ್ರೆ ಏನದ್ರಿ, ಇದ್ರ ಚುನ್ನಿ ಪೆನ್ಸಿಲ್ ಚುನ್ನಿ ಅದ್ರಿ, ಡೈರಿ ಚುನ್ನಿ ಅದ ನೋಡ್ರಿ.
ನೋಡ್ರಿ ಇದು ಚೇನಿ ಈ ಪೆನ್ಸಿಲ್ ಚುನ್ನಿ ಅದ ಡೈರಿ ಫಾರಮ್ ಅದ ರೀ ಅಲ್ಲಿದೆ ತೊಗೊಂಬಂದಿನಿ ರೀ ಇದು ಇದು ಭೀ ಹಾಕೋತೀನಿ ರೀ ಪೆನ್ಸಿಲ್ ಚುನ್ನಿ ಅದ ನೋಡಿ. ಓಕೆ 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 ಇದು ಎಷ್ಟು ಟೈಮ್ ಹಾಕ್ತೀರಿ ಸರ್ ಇದಕ್ಕೆ? ಸರ್ 2 ಟೈಮ್ ಕೊಡ್ತೀರಿ. 2 ಟೈಮ್ ಅಂದ್ರೆ ದಿನ 1 ಕಿಲೋ ಇದಕ್ಕೆ ಅದು ಅಂದ್ರೆ ಅದು ಒಂದು ಜರ ಇದೇನು ಮಾಡೀನಿ ರೀ ಎಲ್ಲ ಸೋಯಾಬೀನ ಎಲ್ಲ ಮಿಕ್ಸ್ ಅದ ಸೋಯಾಬೀನ್ ಅಲ್ಲ ಎಲ್ಲ ತರ ಇದು ಬೂಸ ಮಾಡೀನಿ ರೀ. ಬೂಸ ಮಾಡಿರಿ ಪೌಡರ್ ಫಾರ್ಮ್. ಇದೊಂದು 2 ಕಿಲೋ ಹಾಕದ್ರಿ ಇದು 1 ಕಿಲೋ 3 ಕಿಲೋ ಹಾಕ್ತೀನಿ ರೀ. 3 ಕಿಲೋ ಒಂದು ಟೈಮಿಗೆ 3 ಕಿಲೋ 3 ಕಿಲೋ ಅಂದ್ರೆ ಸರ್ ಇದ್ರಾಗ ನನಗೆ ಇವತ್ತು 8 ಲೀಟ್ರ್ ಹಾಕಿದ್ರೆ ಪರವಾಗಿಲ್ಲ ಇದ್ರದ್ದು ಹಿಸಾಬ್ ತಗೊಂಡೇ ಮಾಡ್ಕೋಬೇಕ್ರಿ ನಾ. ಹೌದೇನು ಸರ್? ಅಂದ್ರೆ 1-2 ಲೀಟ್ರ್ ಅದ್ರ ದೇಹಕ್ಕೆ ಕೊಟ್ಟಂಗ. ಹಾಂ ಈಗ ನೋಡ್ರಿ ಯಾವುದೇ ಖರ್ಚು ದವಾಖಾನೆ ಆಗಲಿ ಪೆಡಿಸಿಲ್ ಆಗಲಿ ಏನೇ ಹಾಕ್ರಿ ಬಿ ಅದ್ರ ದೇಹಕ್ಕೆ ಬೇಕೇ ಬೇಕ್ರಿ. ಹೌದು ಸರ್. ಅದು ನಿಮ್ಮ ಶರೀರ ಫೌಂಡೇಶನ್ ಇದ್ದಾಗೆ ನೀವು ಹೆಲ್ತ್ ಅದ್ರ ಶರೀರ ಹಾಲಿಗೆ ಫೌಂಡೇಶನ್ ಬರ್ತಾರೆ. ಎಲ್ಲರಿ ಇಂಥ ತಿನ್ಸ್ರ ನಡೆಯಲ್ರಿ ಸರ್. ಕರುಗಳು ಎಷ್ಟು ಕೊಡ್ತಾರೆ ಸರ್? ಅದು ಕರುಗಳು ವರ್ಷಿಗೆ ಒಂದು ಕೊಡ್ತಾರೆ ಸರ್. ವರ್ಷಿಗೆ ಒಂದು. ಅಂದ್ರೆ ಏನು ಮಾಡ್ತಾರೆ 8 ತಿಂಗಳ ಗರ್ಭಕೋಶ ಕಟ್ಟದ ಅಂದ್ರೆ ಬಾಳೆ ಇನ್ನು 2-3 ತಿಂಗಳು ಇರ್ಲಿಕ್ಕೆ ಬಿಡ್ತೀರಿ. ಯಾಕಂದ್ರೆ ಕಂಟಿನ್ಯೂ ಹಿಂಡು ಬೇಡ್ರಿ. ಅಂದ್ರೆ ಮುಂದಿನ ಇದಕ್ಕೆ ಪೋಷಕ ಇದು ಆಗಲ್ರಿ, ಸಿಗಲ್ರಿ. ಅಂದ್ರೆ ಹೆಲ್ತ್ ಬೆಳಿಬೇಕಲ್ರಿ. ಈಗ ನಾವು ಹಾಲಿಗೆ ನೋಡ್ದ ದುಡ್ಡಿಗೆ ನೋಡ್ದ ಅಂದ್ರೆ ಈ ಮುಂದಿನ ಬದುಕಾಗಲ್ರಿ. ಅಂದ್ರೆ ಮುಂದೆ ಹಾಲಿಗೆಚ್ಚಿ ಸೈಜ್ ಬೆಳೆಯಲ್ರಿ. ಅದು ಏತನ ಬಿ ಕೊಡ್ತಾರಿ ಸರ್. ಅಂದ್ರೆ ಅದಕ್ಕೆ ಸುಖ ಆಗ್ಬೇಕಲ್ರಿ. ಹೌದು ಆ ದೇಹಕ್ಕೆ ಸುಖ ಆಗ್ಬೇಕಲ್ರಿ. ಅದ್ರದ್ದು ಇದು ಒಳಗಿನ ಕೂಸಿಗೆ ಬಿ ಹೋಗ್ಬೇಕಲ್ರಿ. ಹರೊಂದು ಇದನ್ನೇ ಇರ್ತಾರೆ ಜೀತಿ ದಪ್ಲಿ ಅದಕ್ಕೆ ಹರೊಂದು ನರಗಳು ಆ 3 ಮತ್ತೆ ಅದೇನ್ ಮಾಡ್ತಾರಿ ಫಸ್ಟ್ ಬ್ಯಾಚ್ನಾಗ 5 ಲೀಟ್ರ, ಸೆಕೆಂಡ್ ಬ್ಯಾಚ್ 5-6 ಲೀಟ್ರ 7 ಲೀಟ್ರ, ಮತ್ತೊಂದು 3ನೇ ಬ್ಯಾಚಿಗೆ ಮತ್ತೊಂದು ಜರ ಚೇಂಜ್ ಹಾಕೋತ. ಯಾಕೆ ನಾವು ಈ ಗಾಬ್ ಕೊಟ್ರಿ ಬಿ ಚುನಿ ಬಿಡೋದಿಲ್ರಿ, ಕಂಟಿನ್ಯೂ ಆರ್ಬೇಕ್ರಿ. ಈಗ ನೀವೇನಲ್ಲ ಹೆಣ್ಮಕ್ಳು ಗರ್ಭಕೋಶ ಇದ್ದಾಗ ತತ್ತಿ ತಿನ್ಸ್ರಿ, ಬಾಳಿಕೆ ತಿನ್ಸ್ರಿ, ಇಂತಿಂತೋ ಏನೋ ಪೌಷ್ಟಿಕ ಕೊಡ್ತೀರಿ. ನಾವು ಈ ಪಶು ಕೊಟ್ಟದ್ರಿ ಏನು ಇದು 2 ತಿಂಗಳು ಒಳಗವ್ರಿಗೆ ಅದ್ರಿ ಇದು. ಈ ಕರ ನೀವು ಏನು ಹೋರಿ ಕಾಣಿಸಂಗ್ ಕಾಣ್ತಾರಿ. ಹೌದು ಸರ್. ಕಾಣತ್ತ ಸರ್. ಒಂದ್ ಟೈಮ್ ಒಂದ್ ಮಲಿ ಕಂಟಿನ್ಯೂ ಬಿಡ್ತೀರಿ. ಹೆಲ್ದಿ ಕಾಣತ್ತ ಸರ್. ಇಲ್ರಿ ಒಂದ್ ಮಲಿ ಪೂರ ಅದಕ್ಕೆ ಬಿಡ್ತೀನಿ, 3 ಮಲಿ ಹಿಂಡ್ತೀನಿ. ಯಾಕಂದ್ರೆ ಈ ಅದು ಹಾಲಿನ ರೊಕ್ಕ ಉಪಯೋಗ ಅಲ್ಲ, ನಂಗೆ ಇದು ಒಂದು ಬದುಕಾಗ್ತದೆ. ಎಕ್ಸಾಕ್ಟ್ಲಿ ರೈಟ್. ಅಂದ್ರೆ ಮುಂದಿನ ಅವ್ನು ಬೆಳೀಲಿ ಮತ್ತೊಬ್ಬ ಹಿಂಗ ಲೆಕ್ಕ ಅದ್ರಿ ಸರ್. ಇದಕ್ಕೆ ಎಲ್ಲ ಚುನ್ನಿ ಎಲ್ಲ ಕೊಡ್ತೀರಿ ಸರ್? ಭೂಸ ಗೀಸ ಎಲ್ಲ ಕೊಡ್ತಿರಲ್ಲ? ತೊಗರಿ ಭೂಸ ಅದರಿ, ಆಯ್ತು ನೇಪೇರ್ ಹುಲ್ಲ ಅದ್ರಿ, ಮೆಂಕಿಜೋಳ ಅದರಿ. ತೊಡ್ದು ನಡಿ ಸರ್. ಇದೇನೋ ಉಳ್ಳಾಗಡ್ಡಿ ಜಾಲ್ರಿ ಅದರಿ. ಸರ್ ಇವು ಕಾವ್ ಮ್ಯಾಟ್ನು ಹಾಕಿರಲ್ಲ ಸರ್? ಕೆಳಗಡೆ ಮ್ಯಾಟ್ ಅದರಿ ಸರ್. ಮ್ಯಾಟ್ ಬೇಕೇ ಬೇಕ್ರಿ ಸರ್. ಬೇಕಿಲ್ಲ ಸರ್? ಇಲ್ಲ ಕಾಲ್ ಜಾರ್ತು ಅಂದ್ರೆ ಏನ್ ಮಾಡ್ತಾರಿ ಅವು ಕಿಸ್ಗಾಲ್ ಬೇಲೆ ಫರಕ್ ಬಿದ್ದು ವೇಸ್ಟ್ ಆತರಿ. ಅದು ಕಟ್ಟದಲ್ಲಿ ಇವು ಕಿತ್ತಾವ್ರಿ, ಮೊಳಕಾಲ ಮಣ್ಣ ಕಿತ್ತಕ್ಕೆ ಶುರು ಮಾಡ್ತಾವ್ರಿ. ಮ್ಯಾಟ್ ಹಾಕಿದೆ ಅಂದ್ರೆ ಏನ್ ಮಾಡ್ತಾರೆ ಅವ್ರದ್ದು ಏನು ತ್ರಾಸ ಆಗಲ್ರಿ. ಯಾಕ ಮಣ್ಣಾಗ ಕಟ್ಟೋದೇ ಬೇರೆ ರೀ, ಇದು ಹಾಕೋದು ಬೆಡ್ ಹಾಕೋದೇ ಬೇರೆ ರೀ. ಬೆಡ್ಡಿನ ಮೇಲೆ ಏನಾದ್ರಿ ಈಗ ನೀವು ಮಣ್ಣಾಗ ಕುಂಡ್ರ ನೆಲಕ್ಕೆ ನೆಲಾರಿ ನೆಗ್ತದ್ರಿ. ಇಲ್ಲೇನ್ ನೆಗ್ಬೇಕ್ರಿ ಸರ್? ನೆಕ್ಕಿದ ಮೇಲೆ ಏನಾರ ಹೊಟ್ಟಿಗೆ ರೋಗ ಏನೋ ಬರ್ತಾವ? ಇಲ್ಲ, ರೋಗ ಅಂದ್ ಕಿತ್ತವ್ರಿ. ಈಗ ನೋಡ್ರಿ ಕುತ್ತು ಎದ್ದು ಮೊಳಕಲ್ಲ ಅಡ್ಡಾಡಿ ದನನೇ ಬೇರೆ ರೀ, ಸಡನ್ನಾಗಿ ಮೈಸೋದೇ ಬೇರೆ. ಅಡ್ಡಾಡಿ ದನಕ್ಕೆ 1 ಲೀಟರ್ ಹಾಲು ಕಮ್ಮಿ ಕೊಡ್ಬೋದ್ರಿ. ಇದು ಎಲ್ಲ ರೀತಿಲಿ ನೀರು ಭರ್ಪೂರ್ ಚುನ್ನಿ ಭರ್ಪೂರ್ ಎಲ್ಲ ಇರ್ತದ್ರಿ. ಹಾಲು ಹೆಚ್ಚಿಗೆ ಕೊಡ್ತಾರೆ. ಅದು ಚಂತನ ಒಂದು ಬುಟ್ಟಿ ತಿನ್ಲಿಕ್ಕೆ ತಿರುಗಾಡಿ ಸಾಯ್ತದ್ರಿ. ಇಲ್ಲೇ 2 ಬುಟ್ಟಿ ಹಾಕ್ರೆ ತಿಂದಕ್ಕೆ ಆರಾಮ್ ಮೆಲ್ಕೆ ಎಷ್ಟು ಆಡ್ತಾರೆ ಅಷ್ಟು ಹಾಲು ಹೇಳೋರು ಕೊಡ್ತಾರೆ. ಓಕೆ ಸರ್. ಓಕೆ. ಆಮೇಲೆ ಕೆಳಗೆ ಭೂಮಿನ ಹಾಕಿದ್ರೆ ರೋಗನೂ ಬರ್ತಾವ್ರಿ. ಇದಕ್ಕೆ ಹಾಕಿದ್ರೆ ರೋಗ ಬರಂಗಿಲ್ಲ. ಇಲ್ರಿ, ಸ್ವಚ್ಛತಾ ಇರ್ಬೇಕ್ರಿ. ಈಗ ರೀ 2 ದಿನ 3 ದಿನ ಹೋಗಲ್ಲ, ದಿನಕ್ಕೊಮ್ಮೆ ತೊಳಿತೀವಿ. 1 ದಿನ ಫರಕ್ ಬಿದ್ದರೆ 2 ದಿನಕ್ಕೊಮ್ಮೆ ತೊಳಿತೀನಿ. ಯಾಕಂದ್ರೆ ಈ ರೈತನ ಕೆಲಸ ಏನಿರ್ತ ಇವತ್ತು ಬೇಡಪ್ಪ ನಾಳೆಗೆ ತೊಳೆ ಮೈ ತೊಳಿಬೇಕ್ರಿ, ಸ್ವಚ್ಛ ದಾವಣಿ ತೊಳಿಬೇಕ್ರಿ, ಎಲ್ಲ ಸ್ವಚ್ಛತಾ ಮಾಡ್ಬೇಕ್ರಿ. ಯಾಕಂದ್ರೆ ತಾವಿ ಉಣ್ಣಿ ಅಂತವ್ ಏನೋ ಆಗ್ಬಿಡ್ಬಾರ್ದ್ರಿ. ಅದು ಶರೀರಕ್ಕೆ ಏನ್ರಿ ಅದ್ರ ಮತ್ತೆ ಎಲ್ಲ ಉತ್ಪನ್ನ ಕಮ್ಮಿ ಆಗ್ತಾರೆ. ಮನುಷ್ಯ ಈಗ ಇವತ್ತು ಇದು ಹೀರ ಏನಿದ್ದಪ್ರಿ ನೀವೇನಲ್ಲ ಬೆಳಿ ಹೀರ ಅದು ರಸ ಹೀರ ಏನದ ಅದಕ್ಕೆ ಎಣ್ಣೆ ಹೊಡಿಯತ್ತೀರಿ ನೋಡಿ, ಆ ತರ ಅದಕ್ಕೆ ಬಿ ಅದೇ ತರ ಜಗ್ತದೆ ಸರ್. ನಡಿ ಸರ್ ಅಲ್ಲಿ ಒಳಗೆ ಹೋಗ್ರಿ. ಇವೆಲ್ಲ ಹೊಟ್ಟದ್ರಿ ಉಳ್ಳಾಗಡ್ಡಿ ಜಾಳಿಗೆ ಅದರಿ ಸರ್. ಇದು ಸ್ಟೋರೇಜ್ ಹೌದ್ರಿ, ಉಳ್ಳಾಗಡ್ಡಿ ಸ್ಟೋರೇಜ್ ಅದರಿ. ಈಗ ಉಳ್ಳಾಗಡ್ಡಿ ಬರತ್ತಾನೆ ಏನ್ ಮಾಡದ ಹೊಟ್ಟೆ ಕಡದ ಅಂತ ಆ ಕಡೆ ಚೀಲಗಳು. ಇದು ಸಬ್ಸಿಡಿಗೆ ತಗೊಂಡ್ರಿ ಸರ್? ಇಲ್ಲ ಸರ್, ಸ್ವಂತ ಮಾಡೀನ್ರಿ. ಸ್ವಂತ ಮಾಡಿ ಆಗ್ತಾ ತಂದ್ರಿ ನಾವೇ ಹಾಕಿಲ್ರಿ. ಬೇರೆ ಎಷ್ಟು ಖರ್ಚು ಬಂತು ಸರ್? ಇದು ಇದಕ್ಕೊಂದು 50-60 ಸಾವಿರ ರೂಪಾಯಿ ಕೊಡ್ತಾರೆ ಸರ್. 50-60 ಸಾವಿರ ರೂಪಾಯಿ ಅಂದ್ರೆ ಎಷ್ಟು ಕ್ವಿಂಟಲ್ ಬರ್ತದೆ ಸರ್ ಒಳಗೆ? ಸರ್ ಇದು ಒಂದು 160 ಪ್ಯಾಕೆಟ್ ಹಿಡಿತು ನೋಡ್ರಿ. 2 ಕಲ್ತು 160 ಪ್ಯಾಕೆಟ್ ಹಿಡಿತಾರೆ ಸರ್. ಅದು ಒಂದು ಪ್ಯಾಕೆಟ್ 50 50 ಕಿಲೋ 60 ಕಿಲೋ ತನ ಅಂದ್ರೆ ಅದ್ರಾಗ ಪ್ಯಾಕೆಟ್ ಮೇಲೆ ಬೀಳುತ್ತೆ ಸರ್. ಒಂದು 40 kg ಇರ್ತಾ, ಒಂದು 50 kg ಇರ್ತಾ. ಈಗ ನಾವೇನ್ ಮಾಡ್ತೇವೆ ಬಾಡಿಗೆ ಕೊಡೋದು ಹೆಚ್ಚಿಗೆ ಆತ ಅಂದಕ್ಕೆ ಏನ್ ಮಾಡ್ತೇವೆ ದೊಡ್ಡ ಪ್ಯಾಕೆಟ್ ತರ್ತೇವೆ. ಅವ ಪ್ಯಾಕೆಟ್ಗೆ 40 ರೂಪಾಯಿ ತೋತಾನ್ರಿ. ಅದ್ರಾಗ ಏನಾದ್ರು ದೊಡ್ಡ ಆಗ್ದವನು ಒಂದು 20 ಕಿಲೋ ಹೆಚ್ಚಾಯ್ತಾ ಅದ್ರಾಗ ನಮ್ಗೆ ಒಂದು ಉಳಿತಾಯ ಅಂತ ರೈತನ ಲೆಕ್ಕ ಹಾಕದ್ರಿ. ಹೌದು, ಇಲ್ಲಿ ಚೆನ್ನಾಗಿ ಮಾಡಿರಿ ಸರ್. ಇದು ಚಾಪ್ ಕಟ್ರ ಬಿ ಅದರಿ ಸರ್. ಅಲ್ಲಿ ಮೇವು ಕತ್ತರಿಸೋದು ಅದು ಎಲ್ಲ ಈಗ ಮೇವು ಕತ್ತರಿಸಿ ಚಾಪ್ ಕಟ್ರ ಬಿ ಅದರಿ. ಇದು ಮೋಟರ್ ಸರ್? ಇದು ಮೋಟ್ರ್ ಸಿಂಗಲ್ HP ಅದರಿ ಸರ್. ಸಿಂಗಲ್ HP. ಓಕೆ ಸರ್. ಓಕೆ. ಇಲ್ಲೇ ಯೂಸ್ ಮಾಡ್ಕೊಂಡ್ರಿ ಎಲ್ಲ? ಹ್ಞೂ ರೀ ಸರ್.
ಆಯ್ತು ನಮ್ಗೆ ಗೋರ್ಮೆಂಟ್ ಕೋಳಿ ಗುಡಿ ಕೊಟ್ಟರೆ ನಾವು ಕೋಳಿ ತಂದು ಸಾಕ್ಬೇಕಂತ ಲೆಕ್ಕ ಹಾಕಿನ್ರಿ. ಹೌದ್ರಿ? ಕೋಳಿ ಬೇವಾರಿ ಕುರಿ ಬೇವಾರಿ ನಾನು ಅಂದ್ರೆ ಬ್ಯಾರೆದವ್ನಿಗೆ ಹಚ್ಚಿನ್ರಿ, ಇಟ್ಕೊಂದಿಲ್ಲ. ಓಕೆ ಸರ್. ಯಾಕಂದ್ರೆ ಇಲ್ಲಿ ಹೊಲ ಎಲ್ಲ ಸಮಗ್ರ ಮಾಡಿರಿ, ಎಲ್ಲ ಮಿಚ್ಚರ್ ಅದರಿ, ಎಲ್ಲ ನಿಮ್ಮ ಆಫೀಸರ್ ಅನುಭವ ರೀ. ಅಂದ್ರೆ ಏನದ್ರಿ, ರೈತ ಒಂದ್ರ ಮೇಲೆ ಅವಲಂಬ ಇರ್ಬಾರ್ದತ್ರಿ. ಕೋಳಿ ಕುರಿ ಇದು ಇಲ್ಲ ಇದು ಒಂದ್ಸಾರಿ ಬೆಳಿ ಲಾಸ್ ಅಂತ ಎಲ್ಲ ಮಿಶ್ರ ಬೆಳಿ ಅಂದ್ರೆ ಏಕಟ್ಟು ಒಂದೇ ಬೆಳಿ ಮಾಡೋದಿಲ್ರಿ. ಅಂದ್ರೆ ಒಂದ್ ಹೋಯ್ತಂದ್ರೆ ಅಂದ್ರೆ ಏನದ್ರಿ, ರೈತ ಎಲ್ಲರ ಮೇಲೆ ಕೈ ಟಪ್ಲೆ ಇದ್ರ ಫೇಲ್ ಆದ್ರೆ ಅವಾರ ಕೊಡ್ತಾನ, ಹಿಂಗೆ ಈ ತರ ನಡ್ರಿ ಸರ್. ಸರ್ ಇದು ಯಾವ್ದು ಹುಲ್ರಿ ಇದು? ನೇಪಿಯರಿ ಸರ್. ನೇಪಿಯರ್ ಏನ್ರಿ ಇದು? ಹ್ಞೂ ರೀ. ಓಕೆ ಸರ್. ಇದು ಮತ್ತೊಂದು ತಳಿ ಕೊಟ್ರಿ, ಇದು ಕೆಂಪು ತಳಿ ರೀ. ಇದು ರೆಡ್ ಕಲರ್ ಅಂತ ಈ ಅದು ಬೀಜ ಮಾಡ್ಕೊಂಡಿನ್ರಿ. ಮುಂದೆ ಅದ್ರ ತಳಿ ಮಿಕ್ಚರ್ ಮಾಡ್ಕೊತ ಹೋಗ್ತೀನಿ ಸರ್. ಅದೊಂದು ಬಿಳಿದು ಒಂದು ಕೆಂಪ, ಒಂದು ಬಿಳಿದು ಒಂದು ಕೆಂಪ ಮಾಡ್ಕೊತ ಹೋಗಿ. ಓಕೆ, ಇದು ಎಷ್ಟು ವರ್ಷ ಬರ್ತದೆ ಅಂತ ಹೇಳಿ ಸರ್? ಸರ್ 3-4 ವರ್ಷ ತನಕ ನಡೀತಾರೆ ಸರ್. 3-4 ವರ್ಷ ಅಂದ್ರೆ ಏನದ್ರಿ ಸರ್, ಇದು ಭೂಮಿ ರಾಬ್ ಮಾಡಬೇಕು, ಕಂಟಿನ್ಯೂ ಖಾತಾ ಮೇಂಟೆನೆನ್ಸ್ ಮಾಡ್ಕೋಬೇಕು. ಅದು ಹಂಗೆ ಕೊಯ್ಕೋತವ್ರಿ, ಹಂಗೆ ಚಿಕ್ಕೋತ ಹೋಗುತ್ತೆ. ಇದು ನೇಪಿಯರ್. ಇದು ಒಂದ್ ಜರಾನೇ ವೇಸ್ಟ್ ಆಗ್ಯದ್ರಿ ಸರ್. ಈಗ ತೆಗಿಬೇಕಾಗಿದ್ರಿ ಗದ್ದೆ. ಅಂದ್ರೆ ಏನಾದ್ರಿ 3 ವರ್ಷ 4 ವರ್ಷ ಆದ ಬಳಿಕ ಗದ್ದಿ ತೆಗೆದು ಮತ್ತೆ ತಿಪ್ಪಿ ಗೊಬ್ಬರ ಹಾಕಿ ಅದಕ್ಕೆ ಫಲವತ್ತು ಮಾಡಿ ಮುಂದೆ ಚಾಲು ಮಾಡ್ಬೇಕು. ಸರ್ ಪುಂಡಿ ಪಲ್ಯ ಹಾಕಿರಲ್ರಿ ಸರ್? ಇದು ಪುಂಡಿ ಪಲ್ಯ ರೀ. ಮನಿ ಪುಡ್ತಾಗ ಹೋಗ್ಬೇಕು, ಮೆಂತಿ ಪಲ್ಯ ಇಂಥವೆಲ್ಲ ಮಾಡ್ಕೊಂಡಿರಿ. ಮನಿ ಮೆಂತಿ ಪಲ್ಯ ಪುಂಡಿ ಪಲ್ಯ ಇದ್ರ ಜಾಗದಾಗೆ ರೀ ಸರ್. ಇದು ಇಟ್ಟೇ ಜಾಗ. ಮನಿಗೆ ಎಷ್ಟು ಹತ್ತರಿ ಸರ್? ನೋಡ್ರಿ, ಎಲ್ಲ ಖರೀದಿ ತಂದಾಗ ನಾ ಹೆಂಗ್ ಉಳಿತೀನಿ ರೀ. ಈಗ ನೀವು ಒಂದು ಮೆಂತಿ ಪಲ್ಯ ತೊಗೋಬೇಕಾದ್ರೆ 5 ರೂಪಾಯಿ ಕೊಡು, 10 ರೂಪಾಯಿ ಕೊಡು ಅಂತಾರೆ. ರೈತಿಗೆ ಏನು ಮತ್ತೆ 5-10 ರೂಪಾಯಿನೂ ವಜ್ಜೆ ಆಗ್ತದೆ. ಈಗ ಹನಿ ಕಲ್ಸ್ರೆ ಹಾಳ ಆಗ್ತದೆ. ಈಗ ನಾವು ದಾಣಿಗೊಳೆ ಮಾಡಿದ್ವಿ, ಸಂಪತ್ತು ಮಾಡೋದನಿಗೆ ಒಂದ್ ಜರ ಗೊತ್ತಿರ್ತದೆ. ಏನೇ ಸೈಡ್ ಬಿಸ್ನೆಸ್ ಇದ್ದವನಿಗೆ ಏನೂ ಆಗಲ್ರಿ. ಇದು ಹರೊಂದು ನಾ ಮಾಡ್ಕೊಂಡ್ರೆ ನಾನು ಮನಿ ಮಾಡ್ಕೊಂಡೆ ಮುಂದಿನ ಕೆಲಸ. ಸರ್ ನೋಡಿ ಸ್ನೇಹಿತರೆ, ಪುಂಡಿ ಪಲ್ಯ ಹಾಕಾರ, ಮೆಂತಿ ಪಲ್ಯ ಹಾಕಾರ ಸರರು ಈ ಜಾಗನಾಗೆ. ಈ ತರ ಜೀತಿ ಹಿಡಿದು ಹೊಲಗಳು ಫೇಲ್ ಆಗ್ಯಾವ ನೋಡ್ರಿ ಸರ್. ಮತ್ತೇನೇನು ಬೆಳೆ ಹಾಕಿರಿ ಸರ್ ನೀವು ಹೊಲದಾಗ? ಈ ಸದ್ಯ ರೀ ಎಳ್ಳು ಅದ ರೀ ಸರ್. ಮತ್ತೆ ಮೆಕ್ಕಿಜೋಳ ಅದ ರೀ, ದನಗಳ ಸರಿಯಾಗಿ ಮೆಕ್ಕಿಜೋಳ ಮಾಡೀನಿ. ಉಳ್ಳಾಗಡ್ಡಿ ಅದ ರೀ, ಮತ್ತು ಉಳ್ಳಾಗಡ್ಡಿ ಬೀಜ ಮಾಡೀನಿ. ಓಕೆ. ಅಂದ್ರೆ ನನಗೆ ಏನು ಹತ್ತ ಓಟು ಮಾಡ್ಕೊಂಡಿನಿ. ಬೆಳ್ಳುಳ್ಳಿ ಬಿ ಮಾಡ್ಕೊಂಡಿನಿ. ಬೆಳ್ಳುಳ್ಳಿ ಅದನ್ಸರಿ ತೆಗ್ದಿರಿ ರೀ? ಈಗ ತೆಗ್ದೀನಿ ಸರ್, ನಿನ್ನೆ ತೆಗ್ದೀನಿ ಸರ್. ತೆಗ್ದೀನಿ ನಿನ್ನೆ ತೆಗ್ದೀನಿ ರೀ. ಅವು ಯಾಕಂದ್ರೆ ಅದು ಉತ್ತರ ಮಳೆಗೆ ಹಚ್ಚರ ಶಿವರಾತ್ರಿ ಕಡೆಗೆ ಆತಾರೆ ಸರ್. ಒಂದ್ ಜರ ಲೇಟ್ ಮಾಡಿ ಹಚ್ಚಿದ್ರೆ ಮಳೆ ಹೆಚ್ಚಾಗಿ ಕಾಲಾಗ ಈ ಉಗಾದಿ ಕಡೆಗೆ ಆದಂಗ ರೀ. ಇವತ್ತು ನಾಳೆ ಅಂದ್ರೆ ಗಡ್ಡಿ ಗಟ್ಟು ಅದ್ರ ತಪ್ಪಲ ಒಣಗ್ತಲ್ರಿ, ಅದು ಒಳಗ್ ಕಾಳುಗಳು ತಯಾರಾದ ಕಿತ್ತೇಬೇಕಾಗ್ತಾರೆ. ಅತಿ ಆಯ್ತಾನ ಅಲ್ಲಿಂದ ಆ ಮಾರ್ಕೆಟ್ದಾಗ ಖುಲ್ಲಾ ಇಡ್ತಾರ ನೋಡಿ, ಆಸೆ ಮಾಡ್ತಾರೆ. ರೈತ ಏನ್ ಮಾಡೋದು, ಸೂಡ್ ಕಟ್ಟಿ ಸಿಗಿಸ್ಬೇಕಾಗ್ತಾರೆ. ಮುಂದೆ ಬೇಕಾದ್ರೆ ಮಾರ್ರಿ, ಅಲ್ಲಂದ್ರೆ ನಮ್ಮ ಮನಿಗೆ ವಾಪಸ್ರಿ. ಈಗ ನಿಮ್ಗೆ ಎಷ್ಟು ಹತ್ತು ತೊಳದ್ರಿ ಉಳಿದಿಂದ ತೆಗಿನೇಬೇಕಲ್ರಿ, ಅದನ್ನ ಇಟ್ಟು ನಿಮ್ಗೆ ಹಾಳು ಮಾಡ್ಕೊಳ್ಳೋದಿರ್ತದೆ. ಅದು ಎಷ್ಟು ಹಾಕಿರಿ ಸರ್ ಬೆಳ್ಳುಳ್ಳಿ ರೀ? ಬೆಳ್ಳುಳ್ಳಿ ಒಂದು ಗಂಟೆ 2 ಗಂಟೆ ಲೆಕ್ಕ ಅದ್ರಿ ಸರ್. 1 ಗಂಟೆ ಅಂದ್ರೆ ಫಸ್ಟಿಗೆ ನಿಮ್ಗೆ ಎಷ್ಟು ಮನೆಗೆ ಬೇಕು ಅಷ್ಟು ಹಾಕೋತೀರಿ, ಉಳ್ಕಿದೆಲ್ಲ ಮಾರದ್ರಿ ಸರ್. ಯಾಕಂದ್ರೆ ಏನದ್ರಿ, ನಾವು ಇವತ್ತು ಒಂದೊಂದು ಟೈಮಿಗೆ 40 ರೂಪಾಯಿ ಪಾವು ಕಿಲೋ ಮಾರ್ತದ, ಒಂದು 400 ಮಾರ್ತಾರಿ, ಒಂದು 100 ಮಾರ್ತದ. ಯಾವಾಗ ಏನು ಮಾರ್ತದ ಗೊತ್ತಿಲ್ಲ. ನಮ್ಮ ಪುರ್ತಗೆ ಇಟ್ಕೋಬೇಕಲ್ರಿ ಸರ್. ಎಲ್ಲ ನಾವು ಖರೀತು ಅಂದಾಗ ನಾವ್ ಹೆಂಗ್ ಉಳಿತೀವಿ ರೈತರು. ಈಗ ರೀ ನೀವು ರೈತರ ಬಳಿ ಮಾಲ್ ಇದ್ದಾಗೆ ಎಲ್ಲರೂ. ಈಗ ನೀವು ನಮ್ಮ ಪುರ್ತಗೆ ಬೆಳ್ಕೋಬೇಕಲ್ರಿ ಸರ್. ಇವತ್ತು ಏನೇನು ಹತ್ತ ಬೆಳ್ಕೋಬೇಕ್ರಿ. ಇವೆಲ್ಲ ಮೆಕ್ಕೆಜೋಳ ಸರ್. ಮೆಕ್ಕೆಜೋಳ ಇದು ನೀರ ತಡಿಗಟ್ಟಿತ್ರಿ, ಹೊಲ ಬೈಲ್ ಆಲಿಲ್ರಿ ಅಳಕ. ಲಾಸ್ಟ್ ಹಿಂಗಟ್ಟಿ ಏನ್ ಮಾಡಿರಿ, ಆಕ್ರಿ ಎತ್ತು ಆಕಳಿಗೆ ಮೇವು ಆತದ ಅಂತ ಆ ಲೆಕ್ಕ ಹಾಕಿದ್ರಿ. ಜೋಳ ಬಿತ್ತೀನಿ. ಅದ್ರ ಒಂದ್ ಥೋಡೆ ಬೀಜ ಕಾಬೂಲ್ ಕಳ್ಳಿ ಕೊಟ್ರಿ ಸರ್. ಅವ್ ಇರ್ಲಿ ಒಳಗ್ ಮಿಕ್ಚರ್ ಅದಕ್ಕೆ ಬೀಜ ಕರಿ ಮಾಡ್ಕೋಬೇಕ. ಕಳ್ಳಿನೂ ಹಾಕಿರಿ? ಹ್ಞೂ ಸರ್. ಈ ಕಾಬೂಲ್ ಕಳ್ಳಿ ಅದ ನೋಡ್ರಿ. ಕಾಬೂಲ್ ಕಳ್ಳಿ ಅದ ನೋಡ್ರಿ ಸರ್, ವೈಟ್ ಕಲರ್ ದಪ್ಪ. ಅಂದ್ರೆ ಬೀಜ ಏನು ಉಳಿಬ್ಯಾಡ್ದಪ್ಪ, ಬೀಜಾರಿ ಮಾಡ್ಕೋಬೇಕು. ಸಣ್ಣ ಸಣ್ಣ ಜಾಗನೂ ಬಿಟ್ಟಿಲ್ರಿ ನೀವು? ಅಂದ್ರೆ ಏನಾದ್ರಿ, ಬಿತ್ತಡಿಕೆ ಕುರ್ಗಿಲಿ ಊರ್ಸಿದೆ ಬೇರೆ ರೀ, ಬಿತ್ತಿದೆ ಬೇರೆ ರೀ. ಈಗ ನಾವು ಹಣ್ಣಾಗ್ಯದ್ರಿ ಶರೀರ, ಅಂದ್ರೆ ಗಂಡ ಹೆಂಡ್ತಿಬ್ರು ಆದಾಟ ಮಾಡ್ಕೋತ ನಡೀತಿದ್ರಿ. ಇದು ಬಾಳೆ ಒಂದು 20 ಗುಂಟೆ ಬಿ ಕಮ್ಮಿ ಅದ ರೀ. ಇದು 14 ಪ್ಯಾಕೆಟ್ ಗೋಧಿ ಆಗಿದ್ರಿ. ಗೋಧಿ ಏನ್ ಸರ್? ಇದು ಯಾವ ಜವಿ ಗೋಧಿ ಅದ್ರಿ, ಯಾವ ನಾರ್ಮಲ್ ನೀರ್ ಗೋಧಿ ಅದ್ರಿ? ಇದು ನಿಮ್ಮ ಓಕೆ, ಇಲ್ಲಿ ಕಾಣತ ನೋಡಿ ಸರ್. ಇಳುವರಿ ಚಲೋ ಕೊಟ್ಟದ್ರಿ ಸರ್. ಒಂದ್ ಸರಿ ಪೂರ ಇದು ಎಳೆ ಬಿತ್ತಿದ್ರಿ ಸರ್. ಇದು ಪೂರ ಏನ್ ಸರ್? ಅಲ್ರಿ, ಇದು ಪೂರ ಪೈಲೆ ಫಸ್ಟ್ ತೊಗರಿ ಹಾಕಿದ್ರಿ, ನೀರ್ ಹತ್ ಹೋಯ್ತ್ರಿ. ನೀರ್ ಹತ್ ಹೋದೊಳಗೆ ಏನ್ ಮಾಡ್ಬೇಕಪ್ಪ ಇದಕ್ಕೆ ಅನ್ನೋದು ಲೆಕ್ಕ ಹಾಕಿದ್ರಿ. ಮತ್ತೆ ರೂಟ್ರ್ ಹೊಡೆದ್ರಿ, ಅಂದ್ರೆ ಎಣ್ಣೆ ಹೊಡಿ ಅಂದ್ರಿ. ಆ ತೊಗರಿ ಹುಲ್ಲ ಏಕಟ್ರಿ ರೂಟ್ರ್ ಹೊಡೆದು ಪುಡಿ ಮಾಡಿ ಭೂಮಿ ಸೇರಿಸ್ಬಿಟ್ಟಿರಿ. ಯಾಕಂದ್ರೆ ಏನದ್ರಿ, ಅದು ಚಗಳ ಚಿಪ್ಪಟಿ ತಿತ್ತಂದ್ರೆ ಫಲವತ್ತ ಆಗ್ತದ್ರಿ. ಆ ಸೇಮ್ ಎಲ್ಲಿ ಎಣ್ಣೆ ಹೊಡೆದಿಲ್ಲ, ಏನು ಹೊಡಿದಿಲ್ಲ ನೋಡ್ರಿ ಸರ್. ಯಾಕಂದ್ರೆ ಈಗ 1000 ರೂಪಾಯಿ ಕೊಟ್ಟು ಎಣ್ಣೆ ಹೊಡಿತಾರಿ ಮಂದಿ. ಹೌದು ಸರ್. ಹೊಡೆಯವನಿಗೆ ಒಂದು ಪಾಸ್ ರೀ. 1000ದಾಗ ರೂಟ್ರಿ ಆಗ್ತಲ್ರಿ ಸರ್? ಆಗ್ತದ್ರಿ. ಮತ್ತೆ ಅದು ಚಗಳೆಲ್ಲ ಪೂರಾ ಭೂಮಿ ಸೇರ್ತದ್ರಿ. ಕರೆಕ್ಟ್ ಸರ್, ರೈಟ್. ಮೇನ್ ಚಗಳೆ ಮೇನ್ ಅದ ರೀ.
ಸರಿ ಇದು ಬೋರ್ವೆಲ್ 1.5 ಇಂಚ್ ಅದೇನು ಸರ್? 1.5 ಇಂಚ್ ರೀ. ಓಕೆ ಇದ್ರ ಮೇಲೆ ನಡ್ಸಿರಿ ಪೂರ 2 ಎಕರೆ ಹಾಕರದ್ರಿ ಇದ್ರ 2 ಎಕರೆ. 2 ಎಕರೆ ಹಾಂ ಹಾಂ 1.5 ಇಂಚ್ ನೀರಿನ ಮೇಲೆ 2 ಎಕರೆ ಹಾಕರದ್ರಿ. ಓಕೆ ಸರ್ ಓಕೆ. ಇದೇನು ಮೇಡಮ್ ಮಗಲಾಗ ಎರೆಹುಳ ತೆಗಳು ಹಾಕೊಂಡಿನ್ರಿ. ಇದು ಓಕೆ ಸರ್ ಓಕೆ. ಎರೆಹುಳ ಹಾಕೊಂಡು ಇದ್ರಿಗೆ ಎರೆಹುಳ ಖಾತಾ ಮಾಡ್ಕೊಂಡಿನ್ರಿ. ಹಾಂ ಹಾಂ ಈ ಪೂರ ಏನಂದ್ರೆ ಸೋಸ್ಕೊಳ್ಳೋದು ಓಕೆ. ಭೂಮಿಗೆ ಹಾಕೋತ್ ನಡೆದ್ರಿ ಸರ್. ನಿಮ್ಮ ಭೂಮಿಗೆ ಯೂಸ್ ಮಾಡ್ಕೋತೀರಿ ಸರ್? ಯೂಸ್ ಮಾಡ್ತೀವಿ ಸರ್. ಇಲ್ಲಿ ಯಾರಿಗೆ ಕೊಡಲ್ರಿ ಸರ್. ಯಾಕಂದ್ರೆ ಮಾರಾಟದಾಗ ನಮ್ಗೇನು ಲಾಭ ಇಲ್ರಿ. ಏನು ಹುಳಗಳು ಏನಾಗ್ಯಾರ ಒಳಗೆ ಹೋಗ್ಯಾರ ಓಕೆ ಸರ್. ಸಣ್ಣ ಸಣ್ಣ ಹುಳಗಳು ಏನಾಗ್ಯಾವ್ರಿ ತಕ್ಕೋತ್ ಹೋಗಿ ತಳದಾಗ ಹೋಗ್ತಾವ್ರಿ ಅವು. ಈಗ ಯಾಕಂದ್ರೆ ಇದು ಸೋಸಿ ತೆಗದಾಗೆ ಹೊರಗೆ ಬರ್ಬೇಕ್ರಿ ಅವು. ಹೌದು ಸರ್ ಹೌದು. ಇದು ಭಾಳ ಪರಕ್ ಆಗ್ತಾರೆ ಸರ್. ಈ ಖಾತಾ ಏನದ್ರಿ ಪೂರ ಉಳ್ಳಾಗಡ್ಡಿ ಹೊಡೆದಿದ್ದೇ ರೀ ಸರ್. ಪೂರ ಇದೆ ಹಾಕಿರಿ ಸರ್? ಏನಿಲ್ರಿ ಸರ್ ಬಿಲ್ಕುಲ್ ಅವ್ರಿಗದ ರೀ ನೋಡಿ ಪೂರ ಸರ್ ಭಾರಿ ಬಂದ ಸರ್. ಸ್ಮೆಲ್ಲು ಭಾರಿ ಬರ್ಲತ್ತ ನೋಡ್ರಿ. ಹಂಡಿ ಹರೊಂದು ಎಲ್ಲ ದಿನಸ ಇದಾರೆ. ಹುಳ ಮೇನ್ ಹುಳ ಯಾಕಂದ್ರೆ ನೀರ್ ಹೊಡೆದು ಬಿಟ್ಟಿನ್ರಿ ಇದಕ್ಕೆ. ಹೌದು ಹೌದು ಸರ್. ಇದು ಸೋಸಿ ಅದು ಎಕ್ಸ್ಟ್ರಾ ಆ ಕಡೆ ಸೊ ಈ ತರ ಹಾಕ್ಬಿಡ್ತೀರಿ ಎಲ್ಲ ಓಕೆ. ಅದಕ್ಕೇನ್ ಮಾಡಿದ್ರಿ ನೀರ್ ಹೊಡಿದ್ಕೊಂಡು 4 ದಿನ ನೀರ್ ಹೊಡಿಬೇಕ್ರಿ. ಅಂದ್ರೆ ಏನಂದ್ರೆ ಹರೊಂದ್ ಜಗಳ ಮೆತ್ತಗೈತಂದ್ರಿ ಸರ್ ಹುಳ ತಿಲಕ್ ಚಲೋ. ಒಟ್ಟ ಹಿಂಗ ಎಲ್ಲ ಮಿಕ್ಸರ್ ಮಾಡಿ ಇಟ್ಟಿನ್ರಿ. ಅದಕ್ಕೆ ನೀರ್ ಮತ್ತೆ ಒಳಗೆ ಒಂದೊಂದ್ ತರ ಹೆಂಡಿ ಬಿ ಹೊಡಿದೀನ್ರಿ. ಹೆಂಡಿ ಅಂದ್ರೆ ಗುಂತಿ ಇಟ್ಟಿಲ್ರಿ. ಒಡ ಚಿದ್ರ ಮಾಡ್ರಿ ಇಲ್ಲಿ ಕಾವ್ ಆಗ್ತದ್ರಿ. ಕಾವ್ ಆಗ್ತಾನೆ ಸರ್. ಅದು ತಂಪಾದಾಗೆ ಎಲ್ಲ ಹುಳ ಚೆಲ್ದಾಗ ತಿಲಕ್ ಶುರು ಮಾಡ್ತಾರೆ. ಇನ್ನೊಂದೇನ ಸೆಂಟರ್ದಾಗ ಹೋಗಲ್ರಿ ಅದು ಹುಳ ದಂಡಿ ಇರ್ತದ್ರಿ. ಹೌದು ಹಂಗೆ ಒಳಗೆ ಪೂರ ಸೇರ್ಬಿಡ್ತದೆ. ಕೇಳಲ್ರಿ ಸರ್. ನಾ ಗುಂಡಿಗೆ ಮಾಡಿ ಇದ್ರದೇ ಖಾತಾನೆ ನಾವು ಹೊಲಕ್ಕೆ. ಇದು ಏನು ಸಬ್ಸಿಡಿ ತೊಗೊಂಡ್ರಿ ನೀವು ಸ್ವಂತ ಮಾಡ್ಕೊಂಡ್ರಿ? ಏನಿಲ್ರಿ ಇದು ಒಂದು ಪಂಚಾಯತಿ ಕಡೆ ಹಾಕೊಂಡಿನ್ರಿ. ಪಂಚಾಯತಿ ಕಡೆ ಮಾಡ್ಕೊಂಡು ಪಂಚಾಯತಿ ಕಡೆ ಏನೋ ಒಂದು 15 ಎಷ್ಟೋ ಕೊಟ್ರಿ ಸರ್. ಕೊಡಲ್ಲ ಮಂದಿ ಎಲ್ಲ ಬೋಗಸ್ ಮಾಡ್ರ ನಂಗೆ ಬೋಗಸ್ ಬೇಡ ಇದು ನನ್ಗೆ ಉಪಯೋಗ ಆಗ್ತದೆ. ಹೌದು ಪೂರ ಗೊಬ್ಬರ ಇಲ್ಲಿ ಯೂಸ್ ಆಗ್ತದಲ್ಲ ಸರ್ ನಿಮ್ಗೆ? ಹಂಗಲ್ಲ ಸರ್. ಇದು ಈಗ ನೋಡ್ರಿ ತಿಪ್ಪಿ ಗೊಬ್ಬರ ತೊಳೋದಕ್ಕಿಂತ ಇದು ಚಲೋ ರೀ ಸರ್. ಹೌದು ಹೌದು. ಈಗ ನೋಡ್ರಿ ಎಲ್ಲ ಚೆಗಳು ಬೆಸ್ಟ್ ನಂಗೆ. ಹೌದು ಅದು ಕೊಳಿಬೇಕಾದ ಹೈರಾಣ ಅದ ರೀ. ಅದು ನೀರ್ ಹೊಡ್ಕೋತ ಹೋಗ್ರಿ ಹೊಡ್ಕೋತ ಹೋಗ್ರಿ. ಅತಿ ಹೆಂಡಿ ಹಾಕ್ರಿ ಅಲ್ಲೇ ಅದ್ರಿ ಹೆಂಡಿ ಅತಿ ಹೆಂಡಿ ಹಾಕ್ರಿ ಅದು ಕಾವ್ ಆಗ್ತದ್ರಿ ಸರ್. ಒಟ್ಟು ಎರೆಹುಳ ಗೊಬ್ಬರ ಹೆಂಡಿ ಬೇಕ್ರಿ ಸರ್. ತೊಡೆ ಹೆಂಡಿ ಬೇಕು ಸ್ವಲ್ಪ ಬೇಕಾಗ್ತದ್ರಿ. ಚೆಗಳೆ ಅಂದ್ರೆ ಉಪಯೋಗ ಆಗಲ್ರಿ. ಹೆಂಡಿ ಬೇಕು ಅಂದ್ರೆ ಹೆಂಡಿ ಅಲ್ಲಿ ಅದ್ರದಿಂದ ಏನಾಗ್ತರಿ ಮಿಕ್ಸರ್ ಆಗ್ತದೆ ಎಲ್ಲ ಬಿಲ್ಕುಲ್ ಅವ್ರಿಗೆ ಅಂದ್ರೆ ಚೆಗಳ ಹೆಂಡಿದಿ ಅವ್ರಿಗೆ ಸರ್. ಈಗ ಕಸ ಕಟ್ಟಿ ಒಳಗೆ ಎಷ್ಟು ದಿವಸ ಗೊಬ್ಬರ ಆಗ್ತದೆ ಸರ್ ಈ ತರ ಆಗ್ಬೇಕಂದ್ರೆ? ಏನ್ ಮಾಡ್ತಾರಿ ಸರ್ ಒಮ್ಮೆ ಇಸ್ಬಿಡಿ ಆಗಲ್ರಿ ಅದು. ಈಗ ನೋಡ್ರಿ ಈ ಗುಂಡಿಗೆ ಎಷ್ಟು ಹುಳ ದಕ್ತದ. ಓಕೆ ಹುಳ ಎಷ್ಟು ದಕ್ತದ 1 ಕಿಲೋ ದಕ್ತದ 2 ಕಿಲೋ ಇಲ್ಲ ಹುಳ ಹೆಚ್ಚಾದು ಸದಿ ಕಮ್ಮ ಆಯ್ತು ಈ ತರ ಆಗ್ತದೆ. ಅದಕ್ಕೆ ಅಂದ್ರೆ ಮಕ್ಕಳ ಎಟ್ ನೀರಂಶ ಹೆಚ್ಚಿಗೆ ಹೊಡಿತೇವ್ ಎಟ್ ತಂಪಿರ್ತ ಆದ್ರೆ ಹೆಚ್ಚಿಗೆ ತಿಂತಾವ್ರಿ. ಹ್ಯಾಂಗ ರೇಷ್ಮೆ ಹುಳ ಹೆಂಗ್ ತಿಂತಾವ್ರಿ ಆತರ ಈಗ ಎರೆಹುಳ ಖಾತ ಅಂದ್ರೆ ಸಣ್ಣ ಚಾಪತಿ ಶೇಮ್ ಬರ್ತದೆ. ಹೌದು ಹೌದು ಅದೇ ಶೇಮಿ ಇದು ಹೋಗಿ. ಓಕೆ ಸರ್ ಓಕೆ ಆ ತರ ರೀ. ಇದು ನೀರ್ ಹೆಂಗ್ ಸರ್ ಡೈಲಿ ಬಿಡ್ಬೇಕಾ ಹೆಂಗ ಸರ್? ಇಲ್ರಿ ಒಂದಿನ ಅಚಾನಕ್ ಒಂದಿನ ಬಿಟ್ರೆ ಮರ್ದಿನ ಹೊಡಿ 2 ದಿನಕ್ಕೆ ದಿನ ಹೊಡಿಬೇಕ್ರಿ. ಹೊಡಿಲಿಲ್ಲ ಮರ್ದಿನ ಹೊಡಿಬೇಕು. ಯಾಕಂದ್ರೆ ಏನಂದ್ರೆ ನೀರ್ ಎಟ್ಟು ಬೀಳತ್ತ ಅಂದ್ರೆ ಅಷ್ಟು ಒಳಗಿನ ನೆಂದು ಅದ್ರ ಜಿಗಿ ತಾಕತ್ ಕಮ್ಮಿ ಆಗಿರ್ತದೆ. ಅದ್ರ ಹುಲ್ಲಿನ ತಾಕತ್ ಕಮ್ಮ ಅದು ತಿನ್ನೋದಕ್ಕೆ ಬರತ್ತ. ಅಂದ್ರೆ ಪೂರಾ ಅದು ಮೆತ್ತಗಾಲಿಲ್ಲ ತಿಲಕ್ ಬಿ ಆಗಲ್ರಿ. ಏಟ್ ಇರ್ತೀರಿ ಸರ್ ಹುಳ ತಿನ್ನೋದು ಏಟು. ಸರ್ ಇದು ಕರೆಕ್ಟ್ ನೀವು ಅಬ್ಸರ್ವ್ ಮಾಡಿರಿ ಸರ್? ಇದು ಯಾವ ಟೈಮ್ನಾಗ ಚೆನ್ನಾಗಿ ಬರ್ತದ ಅಂದ್ರೆ ಥಂಡಿ ಟೈಮ್ನಾಗ ಚೆನ್ನಾಗಿ ಬರ್ತದ? ಬ್ಯಾಸಿಗೆ ಪ್ರಾಬ್ಲಮ್ ಆಗ್ತದೆ ಸರ್. ಸ್ಲೋ ಪ್ರೋಸೆಸ್ ಆಗ್ತದೆ ಅಂದ್ರೆ ಏನಾದ್ರಿ ವಾತಾವರಣ ತಂಪಿರ್ತದೆ ನೀರ್ ಬಿ ಕಮ್ ತೋತಾರೆ ಸರ್. ಈ ಬ್ಯಾಸಿಗೆ ನೀರ್ ಹೆಚ್ಚಿಗೆ ಹೊಡ್ಸದ್ರಿ. ಗಾಳಿ ಹವಾ ಈಗ ನೋಡ್ರಿ ಸಡ್ನಾಗ ಮಾಡಿದೆ ಬೇರೆ ರೀ. ಬೈಲಿಗೆ ಮಾಡದೇ ಬೇರೆ. ಬೈಲಿ ಒಳಗೆ ಏನಾದ್ರೆ ಗಾಳಿ ಸೇರಲ್ರಿ. ಇದೇನ್ ಮಾಡ್ತಾರಿ ಪೂರಾ ಬೈಲಿ ಇರ್ತದ್ರಿ. ಚೆನ್ನಾಗಿ ಇದ್ರ ಗುಬ್ಬಿ ಬಿ ಹಾಕೊಂಡ್ ತಿಂತಾವ್ರಿ ಸರ್. ಹುಳ ಹಾಕೊಂಡ್ ಹಿಂಗ್ ಎಲ್ಲರ ಮ್ಯಾಲ ತಿರುಗಾಡೋ ಟೈಮಿಗೆ ತೂತಾಡೋ ಕೆದರಿ ಶುರು ಮಾಡ್ತಾರೆ. ಆ ತರ ಇದ್ರಾಗ ಥಂಡಿ ಟೈಮ್ನಾಗ ಸ್ವಲ್ಪ ಫಾಸ್ಟ್ ಆಗ್ತದೆ. ನೀರ್ ಹೊಡೆದ ಕಮ್ಮಿ ಆಗ್ತಾರೆ. ಮಳೆಗಾಲ ಅತಿ ನೀರು ಬಿ ಮಕ್ಕಳು ತುಂಬದ ಅಂದ್ರೆ ಹೊರಗೆ ಬರ್ತಾರ ಹುಳ. ಅಷ್ಟು ಹುಳ ಹರಿದಾಡ್ಕೋತ ಹೋದ್ ಈ ಹೊಲ ತುಂಬಾ ಒಳಗ ಆತವ್ರಿ. ಅಂದ್ರೆ ಇಷ್ಟೇ ಜೀವಂತ ತಿನ್ನಲ್ರಿ ಸರ್. ಯಾವಾದೇ ವೆಸ್ಟ್ ಬಿದ್ದಿದೆ ತಿಂತಾವ್ರಿ. ಹಿಂಗೆಲ್ಲರ ಗಿಡ ಅಂತವಿಂತ ಏನು ತಿನ್ನಲ್ರಿ. ಅದು ಎಷ್ಟು ಖುಷಿ ಅನಿಸ್ತರಿ. ಚಾಪತಿ ಸೇಮ್ ಇದೆ ಚಾಪತಿನೇ ಅದರಿ ಸರ್. ಏನದರಿ ಇದು ಬಿಲ್ಕುಲ್ ಈಗ ರೀ ಮಣ್ಣಿದ್ರೆ ಏನ್ ಮಾಡ್ತಾರಿ ಗುಂತಿ ಆಗ್ತದ್ರಿ. ಸರ್ ಇದು ಪೂರಾ ಚೆಗಳ ಚಿಪ್ಪಟಿ ಮೇನ್ ಅದರಿ ಸರ್. ಏನಾತ ಈಗ ವೆಸ್ಟ್ ಬಿದ್ದು ಮಂದಿ ಹೊಲ್ದಂತ ತರೋದಿಲ್ಲ. ಇಲ್ಲಿ ನಮ್ಮಲ್ಲಿದೆ ಇಟ್ಟು ಹಾಕೋದು ಹಂಡಿ ಹಾಕೋದು ಕಡಿಕಿ ಚಿಗಳ ಅಲ್ಲಿ ಹುಲ್ಲು ತೆಗ್ದು ವೆಸ್ಟ್ ಎಲ್ಲ ಇದ್ರಾಗೆ ಬೀಳುತ್ತೆ. ಸರ್ ಥ್ಯಾಂಕ್ ಯು ಸರ್. ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಬೆನಿಫಿಟ್ ಆಗತ್ತೆ ಸರ್. ನಿಮ್ದು ಒಂದು ಅನುಭವ ನಮ್ಮ ರೈತರಿಗೆ ಭಾಳ ಬೆನಿಫಿಟ್ ಕೊಡ್ತೈತೆ ರೀ. ನಮ್ಮ ರೈತರ ಪರವಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಇದೇನು 6 ಫೀಟ್ ತನ ಆದ್ರೆ ಸರ್ ಇದು ಹೂವು ಏನು ಸರ್? ಇದು ಹೂವು ರೀ ಸರ್. ಓಕೆ ಇವು ಉಳ್ಳಾಗಡ್ಡಿ ಏನು ಬೀಜ ಸಲುವಾಗಿ ಏನು ಸರ್? ಇದು ಬೀಜ ಸಲುವಾಗಿ ರೀ.